ನಮಸ್ಕಾರ ಸ್ನೇಹಿತರೆ, ನಾಳೆ ಜನವರಿ 5 ಸೋಮವಾರ. ನಾಳೆಯಿಂದ 77 ವರ್ಷ. ಈ 8 ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಖಜಾನೆ ಫುಲ್ ದುಡ್ಡು. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ಜನವರಿ 5 ಸೋಮವಾರ. ನಾಳೆಯಿಂದ ಮುಂದಿನ 77 ವರ್ಷ. ಈ 8 ರಾಶಿಯವರಿಗೆ ಖಜಾನೆ ಫುಲ್ ದುಡ್ಡು. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಸೋಲು ಅನ್ನೋದೇ ಇರೋದಿಲ್ಲ ಅಂತ ಹೇಳಬಹುದು. ಈ ರಾಶಿಯವರಿಗೆ ಶುಭ ಸಮಾಚಾರಗಳು ಸಿಗ್ಲಿದ್ದು ಇವರಿಗೆ ಮುಂದಿನ ದಿನಗಳು ಅದ್ಭುತವಾದ ಯಶಸ್ಸನ್ನ, ಹಾಗೆ ಇವರು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸಲಿಕ್ಕೆ ಎಲ್ಲಾ ರೀತಿಯ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಯಶಸ್ವಿಯಾಗಿ ಹೊಸ ಜವಾಬ್ದಾರಿಯನ್ನ ನಿರ್ವಹಿಸ್ತೀರಾ. ಪ್ರತಿಭಾವಂತರಿಗೆ ಉತ್ತಮ ವೇದಿಕೆ ಲಭ್ಯವಾಗುತ್ತೆ. ಮಾತೃಮೂಲವಾದ ಆಸ್ತಿ ಸಿಗ್ಲುತ್ತೆ. ಮಾತೃಮೂಲವಾದ ಆಸ್ತಿ ನಿಮ್ಮ ಕೈ ಸೇರುತ್ತೆ. ಇನ್ನು ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳಿಗೆ ಮರುಚಾಲನೆ ಸಿಗ್ಲಿದ್ದು ನಿವೇಶನ ಖರೀದಿಗೆ ಇದು ಸುಸಮಯ ಅಂತಲೇ ಹೇಳಬಹುದು. ಇನ್ನು ಖರೀದಿಗೆ ನೀವು ಹಣವನ್ನ ಪೋಲ್ ಮಾಡಕ್ ಹೋಗ್ಬೇಡಿ, ಯೋಚಿಸಿ ಖರೀದಿಸಿ. ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸುವಿಕೆಯಿಂದ ಉಲ್ಲಾಸ ಹೆಚ್ಚಿಗೆ ಆಗುತ್ತೆ. ಅಪರಿಚಿತರಿಂದ ನಿಮ್ಗೆ ಸಹಾಯ ಸಿಗುತ್ತೆ ಅಂತ ಹೇಳಬಹುದು. ಪಾಲುದಾರಿಕೆ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ. ಆಸ್ತಿ ವಿವಾದ ಬಗೆಹರಿಯಲಿದ್ದು ಆರಕ್ಷಕ ಅಧಿಕಾರಿಗಳಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಗೋಚರವಾಗ್ತದೆ. ಮಾಡುವ ಉದ್ಯೋಗದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತೆ. ಬ್ಯಾಂಕ್ ಉದ್ಯೋಗಿಗಳಿಗೆ ಬಡ್ತಿ ಸಿಗ್ಲಿದ್ದು ಕೆಲಸದಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗತ್ತೆ. ಗೃಹ ನಿರ್ಮಾಣ ಕೆಲಸಕ್ಕೆ ವೇಗ ಸಿಗ್ಲಿದ್ದು ಅವಿವಾಹಿತರಿಗೆ ಉತ್ತಮ ಸಂಬಂಧ ಕೂಡಿ ಬರುತ್ತೆ. ದಾಂಪತ್ಯ ಜೀವನದಲ್ಲಿ ತಾಳ್ಮೆಯಿಂದ ವರ್ತಿಸಿದಷ್ಟು ನೆಮ್ಮದಿ ಸಿಗುತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತ ವೇದಿಕೆ ಸಿಗ್ಲಿದ್ದು ಬೋಧಕ ವೃತ್ತಿಯಲ್ಲಿರ್ತಕ್ಕಂಥವರು ಯಶಸ್ಸನ್ನ ಕಾಣ್ತಾರೆ. ಸ್ಥಗಿತಗೊಂಡ ಕಾರ್ಯಯೋಜನೆಯ ಪ್ರಾರಂಭಕ್ಕೆ ಇದು ತುಂಬಾ ಒಳ್ಳೆಯ ಸೂಕ್ತ ದಿನ ಅಂತ ಹೇಳಬಹುದು. ರಫ್ತು ಉದ್ಯಮದಲ್ಲಿರ್ತಕ್ಕಂಥವರು ಲಾಭ ಗಳಿಸ್ತಾರೆ. ಟ್ರಾವೆಲ್ಸ್ ಮಾಲೀಕರಿಗೆ ಈ ಸಂದರ್ಭ ಶುಭವನ್ನ ತರುತ್ತೆ. ಪತ್ರಕರ್ತರು, ಬರಹಗಾರರಿಗೆ ಗೌರವ, ಮನ್ನಣೆ ಸಿಗುತ್ತೆ ಅಂತ ಹೇಳಬಹುದು. ಇನ್ನು ಸೈನಿಕ ವೃತ್ತಿಗೆ ಆಯ್ಕೆಯಾಗುವ ಸಾಧ್ಯತೆ, ನಿಮ್ಮ ಕನಸಿನ ಉದ್ಯೋಗ ಸಿಗುವ ಸಾಧ್ಯತೆ ಗೋಚರವಾಗ್ತದೆ. ಕೌಟುಂಬಿಕ ಜವಾಬ್ದಾರಿ ಹೆಚ್ಚಿಗೆ ಆಗಬಹುದು. ಷೇರು ಮಾರುಕಟ್ಟೆಯಲ್ಲಿ ನಿಮ್ಗೆ ಲಾಭ ಕೂಡ ಸಿಗಬಹುದು. ಬಹುಮುಖ್ಯವಾಗಿ ನಾಟ್ಯ ಕಲಾವಿದರಿಗೆ ವಿಶೇಷ ವೇದಿಕೆ ಸಿಗಲಿದ್ದು ನವ ದಂಪತಿಗಳು ಶುಭ ಸುದ್ದಿಯನ್ನ ಕೇಳ್ತಾರೆ. ಮನೆ ನವೀಕರಣಕ್ಕೆ ಹಣವನ್ನ ವ್ಯಯಿಸ್ತೀರಾ. ಹೀಗಾಗಿ ಹಣವನ್ನ ಪೋಲು ಮಾಡದೆ ಎಷ್ಟು ಬೇಕೋ ಅಷ್ಟನ್ನ ಖರ್ಚು ಮಾಡಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋದ್ರ ಜೊತೆಗೆ ಈ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ನಿಮ್ಗೆ ಶುಭ ಪ್ರಭಾವಗಳು ಸಿಗ್ತಾ ಹೋಗುತ್ತೆ. ಇನ್ನು ನಿಮ್ಗೆ ಕೆಲಸವನ್ನ ಬದಲಾಯಿಸಬೇಕು ಅಂತ ಯೋಚನೆಯನ್ನ ಮಾಡ್ತಿದ್ರೆ ಅದಕ್ಕೆ ಅವಕಾಶ ಕೂಡ ಕೂಡಿ ಬರುತ್ತೆ. ನಿಮ್ಮದೇ ಆದಂತಹ ಉತ್ತಮ ಹೆಸರನ್ನ ಗಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗತ್ತೆ. ಅಪಾರವಾದ ಲಾಭ ಕೂಡ ನಿಮ್ಗೆ ಸಿಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೀನ ರಾಶಿ, ತುಲಾ ರಾಶಿ ಹಾಗೂ ಮಿಥುನ ರಾಶಿ, ವೃಷಭ ರಾಶಿ, ಧನು ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.